ಅರ್ಜಿಯನ್ನ ಸಲ್ಲಿಸಿದ್ರೆ 90% ಸಬ್ಸಿಡಿ ಸಿಗತ್ತೆ. ಹಾಗಾದ್ರೆ ಯಾರೆಲ್ಲ ಅರ್ಜಿಯನ್ನ ಸಲ್ಲಿಸಬಹುದು, ಏನೇನ್ ಡಾಕ್ಯುಮೆಂಟ್ಸ್ ಬೇಕು, ಅರ್ಹತಾ ಮಾನದಂಡಗಳೇನು, ಎಷ್ಟು ಹಣ ಸಿಗುತ್ತೆ? ವರ್ಷದಿಂದ ಕೃಷಿ ಇಲಾಖೆಯಲ್ಲಿ ಈ ಒಂದು ಯೋಜನೆಯ ಸದುಪಯೋಗವನ್ನ ಪಡ್ಕೊಂಡಿರಬಾರ್ದು, ಆಗ ಮಾತ್ರ ನೀವು ಅರ್ಜಿಯನ್ನ ಸಲ್ಲಿಸಬಹುದು. ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸೋದು ತುಂಬಾ ಈಸಿ. ನಿಮ್ಮ ರೈತ ಸಂಪರ್ಕ ಕೇಂದ್ರಕ್ಕೆ ಹೋದ್ರೆ ಅಲ್ಲೇ ನೀವು ಅರ್ಜಿಯನ್ನ ಸಲ್ಲಿಸಬಹುದು. ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಟು ಬಾಸ್ವಾಲಾ ಫಾರ್ಮಿಂಗ್ ಚಾನೆಲ್. ನಾನು ಚೈತ್ರ. ಸ್ನೇಹಿತರೆ, ನಾವು ಯಾವುದೇ ಬೆಳೆಯನ್ನ ಬೆಳಿತೀವಿ ಅಂತಂದ್ರೂ ಕೂಡ ನೀರಾವರಿ ವ್ಯವಸ್ಥೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾವು ನೀರನ್ನ ಯಾವ ರೀತಿಯಾಗಿ ಕೊಡ್ತೀವೋ, ನೀರಾವರಿ ವ್ಯವಸ್ಥೆಯನ್ನ ನಾವು ಹೇಗೆ ಮಾಡ್ಕೋತೀವೋ ಅದರ ಮೇಲೆ ಬೆಳೆ ಇಳುವರಿ ಆಗಿರ್ಬೋದು ಅಥವಾ ಬೆಳೆಗೆ ಬರುವಂತಹ ರೋಗ ಆಗಿರ್ಬೋದು ಎಲ್ಲವೂ ಕೂಡ ಡಿಪೆಂಡ್ ಆಗಿರುತ್ತೆ. ಸೊ ಒಂದು ಭೂಮಿಯಲ್ಲಿ ನಾವು ಏನೇ ಬೆಳೆಯನ್ನ ಬೆಳಿತೀವಿ ಅಂತಂದ್ರೂ ಕೂಡ ನೀರಿನ ಪೂರೈಕೆ ಸರಿಯಾಗಿರ್ಬೇಕಾಗತ್ತೆ. ಅಂಡ್ ಜೊತೆಗೆ ನಾವು ಆಧುನಿಕ ತಂತ್ರಜ್ಞಾನವನ್ನ ಯೂಸ್ ಮಾಡಲೇಬೇಕಾಗತ್ತೆ. ಸೊ ನಾನಿವತ್ತು ನಿಮಗೆ ನೀರಾವರಿ ವ್ಯವಸ್ಥೆಗೆ ನೀವು ಸಬ್ಸಿಡಿ ರೂಪದಲ್ಲಿ ಏನಾದರೂ ಹುಡುಕ್ತಾ ಇದ್ರಿ ಅಂತಂದ್ರೆ ಇವತ್ತು ಒಂದು ಬೆಸ್ಟ್ ಯೋಜನೆ ಬಗ್ಗೆ ತಿಳಿಸ್ಕೊಡ್ತೀನಿ. ಅದೇ ಕೃಷಿ ಸಿಂಚಾಯಿ ಯೋಜನೆ. ಈ ಒಂದು ಯೋಜನೆ ಅಂಡರ್ ಅಲ್ಲಿ ನಿಮ್ಗೆ 90% ಸಬ್ಸಿಡಿ ಕೂಡ ಸಿಗುತ್ತೆ. ಸೊ ಈಗ ನೀರಾವರಿ ವ್ಯವಸ್ಥೆಗೆ ನೀವು ಏನಾದರೂ ಒಂದು ಯೋಜನೆಯನ್ನ ಹುಡುಕ್ತಾ ಇದ್ರೆ, ಸಬ್ಸಿಡಿ ಸಿಗಬೇಕು ಅಂತ ಹುಡುಕಾಡ್ತಾ ಇದ್ರೆ, ಇವತ್ತು ನಾನು ನಿಮ್ಗೆ ಕೃಷಿ ಸಿಂಚಾಯಿ ಯೋಜನೆ ಬಗ್ಗೆ ಸಾಕಷ್ಟು ಇನ್ ಡಿಟೇಲ್ ಇನ್ಫಾರ್ಮೇಶನ್ ಅನ್ನ ಕೊಡ್ತೀನಿ. ಇಲ್ಲಿ ನಿಮ್ಗೆ 90% ಸಬ್ಸಿಡಿ ಸಿಗುತ್ತೆ. ಸೊ PMKSY ಅಂದ್ರೆ ರಾಷ್ಟ್ರೀಯ ಕೃಷಿ ಸಿಂಚಾಯಿ ಯೋಜನೆ ಸ್ನೇಹಿತರೆ, ಇದರ ಒಂದು ಫುಲ್ ಫಾರ್ಮ್. ಇಲ್ಲಿ ನಿಮಗೆ ಸ್ಪ್ರಿಂಕ್ಲರ್ ಸಿಸ್ಟಮ್ಗೆ ಸುಮಾರು 90% ವರೆಗೆ ಸಹಾಯಧನ ಸಿಗುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ನೀವು ಏನೇನು ಕಲಿತೀರಾ ಅಂತಂದ್ರೆ, ಅರ್ಜಿಯನ್ನ ಯಾರು ಸಲ್ಲಿಸಬಹುದು, ಎಲಿಜಿಬಿಲಿಟಿ ಆಗಿರ್ಬೋದು ಅಥವಾ ಡಾಕ್ಯುಮೆಂಟ್ಸ್ ಆಗಿರ್ಬೋದು, ಅರ್ಹತಾ ಮಾನದಂಡಗಳು ಯಾವ್ದ್ಯಾವ್ದಿದೆ ಅಂದ್ರೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನೇನಿದೆ, ಸೊ ನಮಗೆ ಎಷ್ಟು ಅಮೌಂಟ್ ಸಿಗುತ್ತೆ, ಯಾರೆಲ್ಲ ಅರ್ಜಿ ಸಲ್ಲಿಸಬಹುದು, ಹೀಗೆ A to Z ಮಾಹಿತಿಯನ್ನ ನೀವು ತಿಳ್ಕೊಳ್ತೀರಾ. ಹಾಗಾಗಿ ವಿಡಿಯೋವನ್ನ ಕೊನೆ ತನಕ ಮಿಸ್ ಮಾಡದೆ ನೋಡಿ ಸ್ನೇಹಿತರೆ. ಸೊ ಈ ಒಂದು ಯೋಜನೆ ಅಂಡರ್ ಅಲ್ಲಿ ನಿಮ್ಗೆ ಏನೇನು ಸಿಗುತ್ತೆ ಅನ್ನೋದ್ರ ಬಗ್ಗೆ ಕ್ವಿಕ್ ಆಗಿ ಹೇಳ್ತಾ ಹೋಗ್ತೀನಿ. ಇಲ್ಲಿ ನಿಮಗೆ 30 ಪೈಪ್ಸ್ ಆಗಿರ್ಬೋದು, 5 ಜೆಟ್ಸ್ಗಳು ಸಿಗುತ್ತೆ, ಕ್ಲೆಂಪ್ಸ್ ಆಗಿರ್ಬೋದು, ಕಪಲರ್ಸ್ ಆಗಿರ್ಬೋದು, ಎಂಡ್ ಕ್ಯಾಪ್ಗಳಾಗಿರ್ಬೋದು, ಆ್ಯಂಡ್ ಟೀ ಸಲಕರಣೆ ಕೂಡ ಅಂದರೆ ಟೀ ಕ್ಯಾಪ್ ಕೂಡ ನಿಮಗೆ ಬೇಕಾಗುತ್ತೆ, ಆ್ಯಂಡ್ ವಾಷರ್ಸ್ ಕೂಡ ಸಿಗುತ್ತೆ. ಅದರ ಜೊತೆಗೆ ಇಲ್ಲಿ ನಿಮಗೆ ಡ್ರಿಪ್ ಇರಿಗೇಷನ್ ಸಿಸ್ಟಮ್ ಕೂಡ ಸಿಗುತ್ತೆ. ಅಂದರೆ ನೀವು ಡ್ರಿಪ್ ಇರಿಗೇಷನ್ ಅನ್ನ ಮಾಡ್ತೀರಾ ಅಂತಂದರೆ ಅಥವಾ ಸ್ಪ್ರಿಂಕ್ಲರ್ ಸಿಸ್ಟಮ್ ಬೇಕು ಅಂತಂದರೆ ಅದರ ಕಂಪ್ಲೀಟ್ ಸಲಕರಣೆಗಳು ಸಿಗುತ್ತೆ. ಅದಾದಮೇಲೆ ಈಗ ನಾವು ನೋಡೋದಾದರೆ ಆಲ್ಮೋಸ್ಟ್ ಶುಂಠಿ ಬೆಳೆಗಾರರಾಗಿರ್ಬೋದು, ಯಾರೇ ಆಗಿದ್ರೂ ಕೂಡ ರೈನ್ ಗನ್ನನ್ನು ಜಾಸ್ತಿ ಯೂಸ್ ಮಾಡ್ತಾರೆ. ಸೊ ನೀರಾವರಿ ತುಂಬ ಚೆನ್ನಾಗಿ ಬರುತ್ತೆ ಅನ್ನುವಂಥ ಕಾರಣಕ್ಕೆ ಅದು ಕೂಡ ನಿಮ್ಗೆ ಇಲ್ಲಿ ಸಿಗುತ್ತೆ. ಪಂಪ್ ಸೆಟ್ ಆಗಿರ್ಬೋದು, ವಾಟರ್ ಹಾರ್ವೆಸ್ಟಿಂಗ್ ಟ್ಯಾಂಕ್ಗಳು ಕೂಡ ನಿಮಗೆ ಸಹಾಯಧನದಲ್ಲಿ ನಿಮಗೆ ಆ ರೂಪದಲ್ಲಿ ಸಿಗುವಂಥದ್ದು ಸ್ನೇಹಿತರೆ. ಸೊ ಹಾಗಾಗಿ ಏನೇನು ಡಾಕ್ಯುಮೆಂಟ್ಸ್ ಬೇಕು, ಸೊ ಈಗ ನೀವು ಯಾವುದೇ ಒಂದು ಅರ್ಜಿಯನ್ನು ಸಲ್ಲಿಸ್ತೀರಾ ಅಂತಂದ್ರೂ ಕೂಡ ಒಂದಷ್ಟು ಡಾಕ್ಯುಮೆಂಟ್ಸ್ಗಳನ್ನು ನೀವು ಸಬ್ಮಿಟ್ ಮಾಡಲೇಬೇಕು. ಸೊ ಮೊದಲನೇದಾಗಿ ರೈತ ಜಮೀನಿನ ಪಹಣಿಯನ್ನು ಕೊಡಲೇಬೇಕಾಗತ್ತೆ. ಸೊ ನಿಮ್ಮದೇ ಜಮೀನಾಗಿರಬೇಕು. ಜೊತೆಗೆ ಆಧಾರ್ ಕಾರ್ಡನ್ನು ಸಬ್ಮಿಟ್ ಮಾಡಬೇಕು. ಬ್ಯಾಂಕ್ ಪಾಸ್ಬುಕ್ ಪ್ರತಿ ಅಂದ್ರೆ ಮೊದಲನೇ ಪೇಜ್ ಏನಿರುತ್ತೋ ಅದರ ಒಂದು ಜೆರಾಕ್ಸ್ ಕಾಪಿ ಬೇಕಾಗುತ್ತೆ. ಸೊ ಬೆಳೆ ದೃಢೀಕರಣ ಪ್ರಮಾಣ ಪತ್ರ ಬೇಕು, ಕೊಳವೆ ಬಾವಿ ದೃಢೀಕರಣ ಪ್ರಮಾಣ ಪತ್ರ ಇರಬೇಕಾಗತ್ತೆ, ಆ್ಯಂಡ್ ₹100 ಬಾಂಡ್ ಪೇಪರ್ ಬೇಕು. ಜೊತೆಗೆ ನಿಮ್ಮ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಆ್ಯಂಡ್ ಹಾಗೆ ನಿಮ್ಮ ಒಂದು ಮೊಬೈಲ್ ನಂಬರ್ ಕೂಡ ಇಲ್ಲಿ ನೀವು ಕೊಡಬೇಕಾಗತ್ತೆ. ಸೊ ಇಷ್ಟು ಡಾಕ್ಯುಮೆಂಟ್ಸ್ಗಳನ್ನು ನೀವು ಸಬ್ಮಿಟ್ ಮಾಡಬೇಕಾಗತ್ತೆ ಸ್ನೇಹಿತರೆ. ಅದರ ನೆಕ್ಸ್ಟ್ ನಾವು ಎಲಿಜಿಬಿಲಿಟಿಯನ್ನು ನೋಡಲೇಬೇಕು. ಅಂದರೆ ಈಗ ನೀವು ಕೃಷಿ ಸಿಂಚಾಯಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬೇಕು ಅಂತಂದ್ರೆ ಒಂದಷ್ಟು ಅರ್ಹತಾ ಮಾನದಂಡಗಳು ಇದ್ದೇ ಇರುತ್ತೆ. ಸೊ ಇಲ್ಲಿ ಮೊದಲನೇದಾಗಿ ಕರ್ನಾಟಕದ ಕಾಯಂ ನಿವಾಸಿ ಆಗಿರಬೇಕು. ನೀವು ಕರ್ನಾಟಕದಲ್ಲೇ ಇರಬೇಕಾಗತ್ತೆ. ಸೊ ಅದರ ಒಂದು ದೃಢೀಕರಣ ಪತ್ರವನ್ನ ಕೂಡ ಕೇಳ್ತಾರೆ. ಸೊ ಕರ್ನಾಟಕದ ಕಾಯಂ ನಿವಾಸಿ ಆಗಿರಬೇಕು ಆ್ಯಂಡ್ ನಿಮ್ಮ ಹೆಸರಿನಲ್ಲಿ ಜಮೀನ್ ಇರಲೇಬೇಕು. ಸೊ ಯಾರದ್ದೋ ಒಂದು ಜಮೀನಲ್ಲಿ ನಾನು ಸ್ಪ್ರಿಂಕ್ಲರ್ ಸಿಸ್ಟಮ್ ಅನ್ನು ಅಳವಡಿಸ್ಕೊಳ್ಬೇಕು ಅಂತಂದ್ರೆ ಆಗಲ್ಲ, ನಿಮ್ಮದೇ ಹೆಸರಿನಲ್ಲಿ ಜಮೀನ್ ಇರಬೇಕು. ಜೊತೆಗೆ ಈ ಹಿಂದೆ ಅಂದ್ರೆ 7 ವರ್ಷದ ಕ್ಯಾಲ್ಕುಲೇಷನ್ ಅನ್ನ ಮಾಡೋದಾದ್ರೆ ಕೃಷಿ ಇಲಾಖೆಯಿಂದ ಸ್ಪ್ರಿಂಕ್ಲರ್ ಯೋಜನೆ ಏನಿದೆಯೋ ಅದರ ಒಂದು ಫಲಾನುಭವಿಗಳು ಆಗಿರಬಾರ್ದು. ಇನ್ ಕೇಸ್ ನೀವು ಲಾಸ್ಟ್ ಇಯರ್ ಸ್ಪ್ರಿಂಕ್ಲರ್ ಸಿಸ್ಟಮ್ ಅನ್ನ ತಗೊಂಡಿರ ಅಂತಂದ್ರೆ ಈ ವರ್ಷ ಮತ್ತೆ ನಿಮಗೆ ಸ್ಪ್ರಿಂಕ್ಲರ್ ಸಿಸ್ಟಮ್ ಸಿಗಲ್ಲ. ಸೊ ಹಾಗಾಗಿ ಇದು ಕೂಡ ಮೇಜರ್ ಆಗಿರುತ್ತೆ. 7 ವರ್ಷ ನೀವು ಯಾವುದೇ ಕೃಷಿ ಇಲಾಖೆಯಿಂದ ಯೋಜನೆಯನ್ನ ಪಡೆದಿರಬಾರ್ದು, ಇದನ್ನ ಕೂಡ ಚೆಕ್ ಮಾಡ್ತಾರೆ. ಹಾಗೆ ಇಲ್ಲಿ ಮುಖ್ಯವಾಗಿ ಸಣ್ಣ ಹಾಗೆ ಅತಿ ಸಣ್ಣ ರೈತರಿಗೆ ಇಲ್ಲಿ ಮೇಜರ್ ಒಂದು ಪುಷ್ ಅನ್ನ ಕೊಟ್ಟಿರುವಂಥದ್ದು. ಸೊ ನೀವು ಸಣ್ಣ ಹಾಗೆ ಅತಿ ಸಣ್ಣ ರೈತರಾಗಿದ್ರೆ ಈ ಒಂದು ಯೋಜನೆಯ ಫಲಾನುಭವಿಗಳಾಗಿರ್ಬೋದು. ಅಂಡ್ ಇಲ್ಲಿ ನಿಮಗೆ ರೈತರು ಪೈಪ್ ಸರಬರಾಜು ಕಂಪನಿಗೆ
ಎಷ್ಟು ಕೊಡಬೇಕು? ಈಗ ನಾನು ಹೇಳಿದೆ 90% ಸಬ್ಸಿಡಿ ಇರುತ್ತೆ ಅನ್ನುವಂಥದ್ದು. ಸೊ ಇಲ್ಲಿ ನೀವು 4,667 ರೂಪಾಯಿ ಪಾವತಿಸಬೇಕಾಗತ್ತೆ. ನೀವು ಎಲ್ಲಿಂದ ಆರ್ಡರ್ ಮಾಡ್ತಿರೋ ಆ ಕಂಪನಿಗೆ ನೀವು ಇಷ್ಟು ಅಮೌಂಟನ್ನು ಪಾವತಿ ಮಾಡಿದ್ರಂತಂದರೆ ಉಳಿದ ಅಮೌಂಟ್ ನಿಮಗೆ ಅಂದರೆ 90% ಸಬ್ಸಿಡಿ ಸಿಗುತ್ತೆ ಸ್ನೇಹಿತರೆ ಗೌರ್ಮೆಂಟಿಂದ. ಸೊ ಅರ್ಜಿಯನ್ನು ಎಲ್ಲಿ ಸಲ್ಲಿಸಬೇಕು ಅಂತ ನೋಡೋದಾದರೆ, ಮೊದಲನೇದಾಗಿ ನೀವು ವೆಬ್ಸೈಟ್ ಥ್ರೂ ಸಲ್ಲಿಕೆ ಮಾಡ್ಬೋದು. ಅಂದರೆ ಕೆ ಕಿಸಾನ್ ಅನ್ನುವಂಥ ವೆಬ್ಸೈಟಿಗೆ ನೀವು ಹೋದರೆ ಆರಾಮ್ಸೆ ನೀವಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೋದು. ಜೊತೆಗೆ ಇಲ್ಲಿ ಇನ್ನೊಂದು ಹೇಳಲೇಬೇಕು, ಸೊ ನಿಮಗೆ ವರ್ಷ ಪೂರ್ತಿ ನಿಮಗೆ ಸ್ಪ್ರಿಂಕ್ಲರ್ ಸಿಸ್ಟಮ್ಗೆ ಅರ್ಜಿಯನ್ನು ಸಲ್ಲಿಸೋದಕ್ಕಾಗಲ್ಲ. ಸೊ ನಿಮಗೆ ಒಂದು ಸ್ಟೇಟ್ ವೈಸ್ ಡಿವೈಡ್ ಮಾಡ್ಕೊಂಬರ್ತಾರೆ. ಸೊ ಒಂದೊಂದು ಟೈಮಲ್ಲಿ ಒಬ್ಬೊಬ್ಬರಿಗೆ ಅಂದರೆ ಒಂದೊಂದು ಸ್ಟೇಟ್ನವರಿಗೆ ಅನ್ನುವಂಥ ಡಿವಿಷನ್ ಇರುತ್ತೆ. ಸೊ ಅದನ್ನು ನೀವು ಈ ಒಂದು ವೆಬ್ಸೈಟ್ ಥ್ರೂ ನೀವು ಅಂದರೆ ಕೆ ಕಿಸಾನ್ ವೆಬ್ಸೈಟ್ ಥ್ರೂ ಚೆಕ್ ಮಾಡಿದ್ರೆ ಸೊ ನಮ್ಮ ಒಂದು ಜಿಲ್ಲೆಗೆ ಯಾವಾಗಿರುತ್ತೆ ಅನ್ನುವಂಥದ್ದನ್ನು ಆರಾಮ್ಸೆ ಚೆಕ್ ಮಾಡ್ಕೊಳ್ಬೋದು. ಇನ್ ಕೇಸ್ ನಿಮಗೆ ಆನ್ಲೈನಲ್ಲಿ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಬರಲ್ಲ ಅಂತಂದರೆ ನೀವು ಆರಾಮ್ಸೆ ರೈತ ಸಂಪರ್ಕ ಕೇಂದ್ರ ನಿಮ್ಮ ಒಂದು ಊರಲ್ಲಿರುತ್ತಲ್ವಾ, ಸೊ ಅಲ್ಲಿ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಇಲ್ಲಿ ಮುಖ್ಯವಾಗಿ ಸಾಮಾನ್ಯ ರೈತರಾಗಿದ್ದರೆ ನಿಮಗೆ 50% ಸಬ್ಸಿಡಿ ಸಿಗುತ್ತೆ. SC ST ಕ್ಯಾಟಗರಿ ಆಗಿತ್ತು ಅಂತಂದರೆ ನಿಮಗೆ 90%ವರೆಗೆ ಸಹಾಯಧನ ಸಿಗುತ್ತೆ. ಸೊ ಸರಿ, ನಾನು ಅರ್ಜಿಯನ್ನು ಸಲ್ಲಿಸ್ತೀನಿ, ಅಮೌಂಟ್ ಎಲ್ಲಿಗೆ ಬರುತ್ತೆ ಅಂತ ನಾವು ನೋಡೋದಾದರೆ ಡೈರೆಕ್ಟಾಗಿ ನೀವು ನಾನು ಆಗಲೇ ಹೇಳಿದೆ ಅಲ್ವಾ, ಡಾಕ್ಯುಮೆಂಟ್ಸನ್ನು ಸಬ್ಮಿಟ್ ಮಾಡಬೇಕು, ಬ್ಯಾಂಕ್ ಪಾಸ್ಬುಕ್ ಪ್ರತಿಯನ್ನು ಕೊಡಬೇಕು ಅಂತ. ಸೊ ನೇರವಾಗಿ ನಿಮ್ಮ ಖಾತೆಗೆ ಹಣ ಬೀಳುತ್ತೆ ಸ್ನೇಹಿತರೆ. ಸೊ ಇಲ್ಲಿ ಮುಖ್ಯವಾಗಿ ಕೃಷಿ ಸಿಂಚಾಯಿ ಯೋಜನೆಯನ್ನು ಯಾಕೆ ತಂದಿದ್ದಾರೆ ಅಂತಂದರೆ, ಸೊ ರೈತರ ಒಂದು ಬೆಳೆ ನಷ್ಟ ಏನಿರುತ್ತೋ, ಸೊ ನೀರಾವರಿ ಸಮಸ್ಯೆ ಏನಿರುತ್ತೋ, ಎಸ್ಪೆಷಲಿ ಬೇಸಿಗೆ ಕಾಲ ಬಂತು ಅಂತಂದರೆ ನಾವು ಡೈರೆಕ್ಟಾಗಿ ಪೈಪ್ ಥ್ರೂ ಕೊಡ್ತೀವಿ ಅಂತಂದರೆ ಹೆಚ್ಚು ನೀರು ಬೇಕಾಗುತ್ತೆ. ಅದೇ ಸ್ಪ್ರಿಂಕ್ಲರ್ ಸಿಸ್ಟಮನ್ನು ಯೂಸ್ ಮಾಡ್ಕೊಂಡ್ವಿ ಅಂತಂದರೆ ಸೊ ನೀರು ಕೂಡ ಕಡಿಮೆ ಹೋಗುತ್ತೆ. ಜೊತೆಗೆ ನಾವು ಟೆಕ್ನಾಲಜಿಯನ್ನು ಬಳಸ್ಕೊಂಡು ಪೂರ್ತಿ ಬೆಳೆಗೆ ನೀರಾವರಿ ವ್ಯವಸ್ಥೆಯನ್ನು ಮಾಡ್ಕೊಳ್ಬೋದು. ಸೊ ಹಾಗಾಗಿ ಈ ಒಂದು ನಿಟ್ಟಿನಲ್ಲಿ ಸಣ್ಣ ಹಾಗೆ ಅತಿ ಸಣ್ಣ ರೈತರಿಗೆ ಯೂಸ್ಫುಲ್ ಆಗಲಿ ಅನ್ನುವಂಥ ನಿಟ್ಟಿನಲ್ಲಿ ಕೃಷಿ ಸಿಂಚಾಯಿ ಯೋಜನೆಯನ್ನು ತಂದಿರುವಂಥದ್ದು. ಸೊ ನೀವು ಕೂಡ ಕೃಷಿ ಸಿಂಚಾಯಿ ಯೋಜನೆಯ ಫಲಾನುಭವಿಗಳಾಗಿದ್ದೀರಾ? ಸೊ ನಿಮ್ಗೆ ಎಷ್ಟು ಅಮೌಂಟ್ ಬಂತು, ಇದರಿಂದ ಆದಂಥ ಬೆನಿಫಿಟ್ ಏನು, ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ತಿಳಿಸ್ಬೋದು. ಇನ್ ಕೇಸ್ ಈ ಯೋಜನೆಗೆ ಇನ್ನೂ ಅರ್ಜಿಯನ್ನು ಸಲ್ಲಿಸಿಲ್ಲ ಅಂತಂದರೆ ಈ ಕೂಡಲೇ ಅರ್ಜಿ ಸಲ್ಲಿಸಿ ಸ್ನೇಹಿತರೆ. ಸೊ ಈ ರೀತಿಯಾದಂಥ ಸಾಕಷ್ಟು ಅಪ್ಡೇಟ್ಸ್ಗಳ ಜೊತೆ ನಾನು ಬರ್ತೀನಿ. ಸೊ ಅದಕ್ಕಿಂತ ಮುಂಚೆ ನೀವು ಕೂಡ ರೈತರಾಗಬೇಕು, ರೈತೋದ್ಯಮಿ ಆಗಬೇಕು, ನನ್ನದೇ ಆದಂಥ ಕೃಷಿಯನ್ನು ಶುರು ಮಾಡಬೇಕು, ಕಡಿಮೆ ಬಂಡವಾಳದಲ್ಲಿ ಒಳ್ಳೆ ಲಾಭವನ್ನು ಮಾಡಬೇಕು, ಆದರೆ ಯಾವುದಪ್ಪ ಕೃಷಿ ಶುರು ಮಾಡಲಿ ಅನ್ನುವಂಥ ಕನ್ಫ್ಯೂಷನಲ್ಲಿದ್ದರೆ ಈಗಲೇ ಬಾಸ್ವಾಲ್ ಆ್ಯಪ್ನ ಡೌನ್ಲೋಡ್ ಮಾಡಿ. ಎಲ್ಲದಕ್ಕೂ ಕೂಡ ನಿಮಗೆ ಉತ್ತರ ಸಿಗುತ್ತೆ. 500ಕ್ಕೂ ಹೆಚ್ಚು ಕೋರ್ಸ್ಗಳು ಇದೀಗ ನಿಮಗೆ ಕೇವಲ 999 ರೂಪಾಯಿಗೆ 1 ವರ್ಷ ಆಕ್ಸೆಸ್ ಅನ್ನು ಪಡಿಬಹುದು. ಸೊ ಚಾನೆಲ್ನ ಬಯೋದಲ್ಲಿ ಲಿಂಕ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿದ್ರೆ ಬಾಸ್ವಾಲಾ ಆ್ಯಪ್ ಡೌನ್ಲೋಡ್ ಆಗುತ್ತೆ. ಸೊ ಮುಂದಿನ ಎಪಿಸೋಡಲ್ಲಿ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್. ಬಾಸ್ವಾಲಾ, ಬಿ ದ ಬಾಸ್.